ಪೋಸ್ಟರ್ ಹಿಡಿದ ವಿದ್ಯಾರ್ಥಿನಿಗೆ ಸ್ಥಳದಲ್ಲೇ ಕ್ಲಾಸ್ ತಗೊಂಡಿದ್ದಾರೆ. ಇದು ಆಗಬೇಕಾಗಿರೋದು. ಆಕ್ಚುಲಿ ನೀ ಮಾಡ್ತಿರೋದು ತಪ್ಪು ಅಂತ ಹೋರಾಟಗಾರರು ಹೇಳಿದ್ದಾರೆ. ನೀ ಇಲ್ಲಿಂದ ಹೋಗು ಅಂತ ಇತರೆ ವಿದ್ಯಾರ್ಥಿಗಳು ಕಳಿಸಿದ್ದಾರೆ. ವಿದ್ಯಾರ್ಥಿನಿ ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆದಿದೆ. ಮೂಲ ಉದ್ದೇಶ ಇರೋದು ನೀಟ್ ವಿಚಾರ. ಆದರೆ ಇವಳು ತನ್ನ ಬೇಳೆ ಬೇಯಿಸ್ಕೊಳ್ತಾ ಇದ್ದಾಳೆ. ಕೊನೆಗೆ ಜಾಗ ಖಾಲಿ ಮಾಡಿದ್ದಾಳೆ. ಈ ರೀತಿಯಾದಂಥ ನಿರೀಕ್ಷೆಯನ್ನ ವಿದ್ಯಾರ್ಥಿಗಳಿಂದ ಬಯಸ್ತಾ ಇರೋದು. ಅಲ್ಲಿ ಆಗಬೇಕಾಗಿರುವಂಥದ್ದು ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳ ಕುಟುಂಬಗಳಲ್ಲಿ ಪರಿಸ್ಥಿತಿ ಏನಾಗಿದೆ, ಅವರ ತಂದೆ ಏನು ಮಾಡ್ತಾ ಇದ್ದಾರೆ, ಅವರ ತಾಯಿ ಏನು ಮಾಡ್ತಾ ಇದ್ದಾರೆ, ಅವರ ಕುಟುಂಬದಲ್ಲಿರುವಂಥ ಪರಿಸ್ಥಿತಿ ಏನು, ಮಗ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ, ಮಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಇವೆಲ್ಲ ವಿಚಾರದಲ್ಲಿ ಪರಿಹಾರವನ್ನ ಕೊಡಬೇಕಾಗಿದೆ. ಕಷ್ಟದಲ್ಲಿದ್ದಾರ, ಏನಿದೆ ಪರಿಸ್ಥಿತಿ, ಇವೆಲ್ಲವನ್ನು ಕೂಡ ಕೇಳಬೇಕಾಗಿದೆ. ಆ ದುಃಖವನ್ನ ಭರಿಸೋಕೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ತಂದೆ ತಾಯಿಗಳ ಜೊತೆಗೆ ಹೇಳಬೇಕಾಗಿದೆ. ಆದರೆ ಇಲ್ಲಿ ಬಂದುಬಿಟ್ಟು ಬೇಳೆ ಬೇಯಿಸ್ಕೊಳ್ತಾರೆ, ಕಪಾಳ ಕೊಂಡು ಕಳಿಸ್ಬೇಕಾಗಿತ್ತು ಅಂತ ಅನಿಸುತ್ತೆ. ನನ್ನ ಸಹೋದರಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ನಿಜಕ್ಕೂ ಕೂಡ ಇವತ್ತು ಒಂಚೂರು ಖುಷಿ ಅನಿಸ್ತಾ ಇದೆ. ದೆಹಲಿಯಲ್ಲಿ ಆದಾಗ ಅಲ್ಲಿ ಜೈಕಾರಗಳನ್ನು ಕೂಗ್ತಾ ಇದ್ದಾರೆ, ಅದ್ರ ಜೊತೆಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ. ದೇಶ ವಿರೋಧ ವಿಚಾರದಲ್ಲಿ ದೇಶವನ್ನು 7 ತುಂಡುಗಳನ್ನಾಗಿ ಮಾಡೋಕ್ಕೂ ಕೂಡ ಸಹಿ ಅಂತಾರೆ ಒಬ್ಬ ಯಾರೋ ವಕೀಲ. ಅವ್ರು ಯಾರೋ ಬಂದಿರ್ತಾನೆ ಅಲ್ಲಿ, ಇದು ಕರೆಕ್ಟಾಗಿ ಇರೋದಿಲ್ಲ ಅವನು. ಆದರೆ ಇನ್ನೊಂದು ಕಡೆಗೆ ಇಲ್ಲಿ ಅವ್ರನ್ನ ಓಡಿಸ್ತಾರೆ. ಇದು ಆ್ಯಕ್ಚುಲಿ ಆಗಬೇಕಾಗಿರೋದು ನಿಜವಾದ ಹೋರಾಟ ಅಲ್ವಾ ನರಸಿಂಹಮೂರ್ತಿ? ನಿಜ ಅರುಣ್, ದೆಹಲಿಯ ಪ್ರತಿಭಟನೆ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬಂದಿರ್ತವೆ. ಅಂದರೆ ಈ ಒಂದು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅಲ್ಲಿ ಮಾತನಾಡುವಂತಹ ಕೆಲಸವನ್ನ ಮಾಡಲಾಗಿರುತ್ತೆ. ನಾನು ಜೈ ಶ್ರೀರಾಮನ್ನಲ್ಲ, ನಾನು ಜೈ ಸಂವಿಧಾನ ಅಂತೀನಿ, ಜೈ ಅಂಬೇಡ್ಕರ್ ಅಂತೀನಿ. ಯಾವುದೋ 1979ರಲ್ಲಿ ಪಾಕಿಸ್ತಾನದಲ್ಲಿ ಬರೆದಂತಹ ಹಾಡೇನಿರುತ್ತೆ ಅದನ್ನು ಹಾಡಲಾಗುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆಯವರು, ಅಂದರೆ ಭಾರತ ಮಾತೆಯನ್ನು ನಾವು ಮಾತೆ ಅನ್ನೋದಾದ್ರೆ ಅಪ್ಪ ಯಾರು ಅನ್ನೋ ಮಟ್ಟಿಗೆ ಕೇಳುವಂತಹ ಕೆಲಸವನ್ನ, ಈ ಉದ್ದಟತನದ ಪರಮಾವಧಿಯನ್ನು ತೋರಿಸುವಂತಹ ಕೆಲಸವನ್ನ ಮಾಡಲಾಗಿರುತ್ತೆ. ಆದರೆ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಮನಸ್ಥಿತಿಯನ್ನು ಹೊಂದಿರುವಂಥವರು ಇವತ್ತು ಪ್ರತಿಭಟನೆಗೆ ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಳೆದ 5 ದಿನಗಳಿಂದ ಇವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರತಿಭಟನೆ ನಿಜಕ್ಕೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ, ಶಾಂತಿಯುತ ಪ್ರತಿಭಟನೆ ಇರ್ಬೋದು, ಇದು ಎಲ್ಲೋ ಒಂದ್ ಕಡೆ ಒಂದು ರೀತಿ ಒಳ್ಳೆಯ ಅಸ್ತ್ರ. ಯಾಕಂತ ಹೇಳಿದ್ರೆ ಸರ್ಕಾರವನ್ನ ಬಡಿದು ಎಚ್ಚರಿಸೋದಕ್ಕೆ. ಇಂತಹ ಸಂದರ್ಭದಲ್ಲಿ ನೀಟ್ ವಿದ್ಯಾರ್ಥಿಗಳು 22 ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣ ಏನು, ಇದರಲ್ಲಿ ಧರ್ಮೇಂದ್ರ ಪ್ರಧಾನ್ ಪಾತ್ರ ಇದೆಯಾ ಅಥವಾ ಯಾರ ಅಧಿಕಾರಿಗಳ ಪಾತ್ರ ಇದೆ, ಇದಕ್ಕೆ ಸರ್ಕಾರ ಈವರೆಗಿನ ಕ್ರಮಗಳೇನು, ಈ ಕ್ರಮಗಳ ಬಗ್ಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಯಾಕೆ ಪದೇ ಪದೇ ನೀಟ್ ಪೇಪರ್ ಲೀಕ್ ಆಗ್ತಿದೆ, ಯಾಕೆ ಇದನ್ನ ಬೇರು ಮಟ್ಟದಿಂದ ಕಿತ್ತಾಕೋದಕ್ಕೆ ಸಾಧ್ಯವಾಗ್ತಿಲ್ಲ, ಈ ರೀತಿಯಾದಂತಹ ಪ್ರತಿಭಟನೆಗಳು ಆಗ್ಬೇಕೇ ಹೊರತು ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಸರ್ಕಾರದ ವಿರೋಧಿ ಮನಸ್ಥಿತಿಗಳು ಒಂದ್ ಕಡೆ ಸೇರ್ಕೊಂಡು ಸರ್ಕಾರವನ್ನ ಹಣಿಯೋದಕ್ಕೆ ಬೇರೆ ಬೇರೆ ರೀತಿಯಾದಂತಹವರು ಎಲ್ಲರೂ ಕೂಡ ಒಂದ್ ಕಡೆ ಸೇರ್ಕೊಂಡ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವವಾಗ್ತಿದೆ. ಇಲ್ಲಿ ಇವತ್ತು ಈ ಒಂದು ವಿಚಾರವಾಗಿ, ನೀಟ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಿದ್ದಂತಹ ಸ್ಥಳಕ್ಕೆ ಈ ಉಮರ್ ಖಾಲಿದ್ ಪರವಾಗಿ ಪೋಸ್ಟರ್ ಹಿಡಿದು ಬಂದಂತಹ ಯುವತಿಗೆ ಅಲ್ಲಿದ್ದಂಥವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಈ ಪೋಸ್ಟರ್ ಎಲ್ಲ ನೀನು ಇಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತೇಳಿ ಪೋಸ್ಟರ್ ಅನ್ನ ಕಿತ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಯಾರು ಸಂಘಟಕರಿದ್ರಲ್ಲ ಅವ್ರಿಗೆ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ಅರುಣ್ ನೆನಪಿರ್ಬೇಕು, ಅಂದ್ರೆ ಯಾರು ಸಂಘಟಕರು ಇರ್ತಾರಲ್ಲ, ಏನಾದ್ರೂ ಇಲ್ಲಿ ಈ ರೀತಿಯಾದಂತಹ ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಗಲಭೆಗಳು ನಡೆದ್ರೆ ಅಥವಾ ಗಲಾಟೆಗಳು ನಡೆದ್ರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಇನ್ಸಿಡೆಂಟ್ಗಳಾದ್ರೆ ಅದಕ್ಕೆಲ್ಲವೂ ಕೂಡ ಸಂಘಟಕರು ಹೊಣೆಯಾಗ್ತಾರೆ. ಆ ರೀತಿಯಾಗಿ ಬಾಂಡನ್ನ ಬರ್ಸ್ಕೊಂಡಿರ್ತಾರೆ. ಇವರು ಪ್ರತಿಭಟನೆಯನ್ನ ಮಾಡಬೇಕು ಅಂತೇಳಿ ಪರ್ಮಿಷನ್ ಅನ್ನ ಕೇಳಿದಂತಹ ಸಂದರ್ಭದಲ್ಲಿ ಸದ್ಯ ಇಲ್ಲೂ ಕೂಡ ಆಕೆಯ ಮೇಲೆ ಕೇಸನ್ನ ದಾಖಲು ಮಾಡಬೇಕಿತ್ತು. ಆದ್ರೆ ಪೊಲೀಸರು ಆಕೆಯನ್ನ ಸ್ಥಳದಿಂದ ಕಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಇದ್ದಂಥವರು ಕೂಡ ಕೆಲವರು ಇಲ್ಲಿ ನಿಮ್ಗೆ ಅವಕಾಶವಿಲ್ಲ ಹೋಗಿ ಅನ್ನೋ ಮಟ್ಟಿಗೆ ಆಕೆಯನ್ನ ಆಚೆಗೆ ಕಳಿಸಿದ್ದಾರೆ ಅನ್ನೋ ಮಟ್ಟಿಗೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಷ್ಟಕ್ಕೆ ಕಳಿಸಬಾರ್ದಾಗಿತ್ತು. ಆ ಕಾಕ್ರೋಚ್ ಎಲ್ಲಿಂದ ಬಂದಿತ್ತು ಅಂತ ಹುಡುಕಬೇಕಾಗಿತ್ತು. ಯಾವ ಮನೆಯಿಂದ ಬಂತು, ಅದರ ಗುಂಪೇನಿತ್ತು, ಅದೆಲ್ಲ ತಿಳ್ಕೊಳ್ಬೇಕಾಗಿತ್ತು. ಕಾರಣ ಒಂದು ಹುಳ ಆಚೆ ಬಂದಿದೆ ಅಂದರೆ ಹುಳುಗಳು ಭಾಳ ದೊಡ್ಡದಿರುತ್ತೆ. ಅದನ್ನು ಹುಡುಕಬೇಕಾಗಿತ್ತು, ಕಳಿಸಬಾರ್ದಾಗಿತ್ತು.